ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ತುಂಬಾ ಒಳ್ಳೆ ದೇಶ. ಆದರೆ ಭಾರತದ ಪಕ್ಕದಲ್ಲಿವೆಯಲ್ಲ ಚೈನಾ, ಪಾಕ್, ಬಾಂಗ್ಲಾ, ಇವು ಭಾರತದ ಪಾಲಿಗೆ ಯಾವತ್ತಿಗೂ ಕೂಡ ಆಪ್ತ ದೇಶಗಳು ಅನ್ನಿಸ್ಕೊಳ್ಳಿಲ್ಲ. ಪರಿಸ್ಥಿತಿ ಹೇಗಿದ್ರೂ ಕೂಡ ದೇಶದ ಒಳಗಿರುವ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳು. ಈ ಮೂರು ಪಡೆಗಳ ಕಾರಣದಿಂದ ಭಾರತ ಸೇಫ್ ಅಂತ ಅನ್ನಿಸ್ಕೊಳ್ತಾ ಇದೆ. ನಮಗಿಲ್ಲಿ ಮೇಲ್ನೋಟಕ್ಕೆ ಈ ಮೂರೇ ಪಡೆಗಳು ಕಾಣುತ್ತವೆ. ಆದರೆ ಪ್ರತಿಯೊಂದು ಪಡೆಯೂ ಕೂಡ ತನ್ನದೇ ಆದ ವಿಶೇಷ ಕಮಾಂಡೋಗಳನ್ನು ಹೊಂದಿದೆ. ಹಾಗಾದ್ರೆ ನಮ್ಮ ದೇಶದಲ್ಲಿರುವ ವಿಶೇಷ ಕಮಾಂಡೋ ಪಡೆಗಳು ಯಾವುವು? ಅವುಗಳನ್ನು ನಿಯಂತ್ರಿಸುವುದು ಯಾರು? ಯಾವ ಪಡೆಗಳು ಯಾವ ಆಪರೇಷನ್ಗಳಿಗೆ ಬಳಕೆ ಆಗುತ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತೀಯ ಸೇನೆಯನ್ನ ಇಡೀ ಜಗತ್ತಲ್ಲೇ ಎರಡನೇ ಅತಿದೊಡ್ಡ ಸೇನಾಪಡೆ ಅಂತ ಕರೀತಾರೆ. ನಮ್ಮ ಸೈನ್ಯದಲ್ಲಿ 12,80,000 ಯೋಧರಿದ್ದಾರೆ. 9 ಲಕ್ಷದಷ್ಟು ಯೋಧರನ್ನ ಭಾರತ ರಿಸರ್ವ್ ಇಟ್ಕೊಂಡಿದೆ. ಇನ್ನು ನಮ್ಮ ವಾಯುಪಡೆಯಲ್ಲಿ 1,49,000 ಆಕ್ಟಿವ್ ಪರ್ಸನಲ್ಗಳಿದ್ರೆ 1,40,000 ರಿಸರ್ವ್ ಸಿಬ್ಬಂದಿ ಇದೆ. ಹಾಗೆ ನಮ್ಮ ನೌಕಾಪಡೆಯಲ್ಲಿ 73,000ಕ್ಕೂ ಅಧಿಕ ಮಂದಿ ಆಕ್ಟಿವ್ ಸಿಬ್ಬಂದಿ ಇದ್ದಾರೆ. 75,000 ರಿಸರ್ವ್ ಫೋರ್ಸ್ ಇದೆ. ಹೀಗಾಗಿ ಸುಮಾರು 25 ಲಕ್ಷ ಯೋಧರನ್ನ ಭಾರತ ಹೊಂದಿದೆ. ಈ 25 ಲಕ್ಷದಲ್ಲಿ ಕೆಲವರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅವರನ್ನ ವಿಶೇಷ ಕಮಾಂಡೋಗಳನ್ನಾಗಿ ತರಬೇತಿಗೊಳಿಸಲಾಗುತ್ತೆ. ಆ ಕಮಾಂಡೋಗಳನ್ನ ಸ್ಪೆಷಲ್ ಆಪರೇಷನ್ಗಳಿಗೆ ಅಂತಲೇ ಬಳಕೆ ಮಾಡ್ತಾರೆ. ಇಷ್ಟಲ್ಲದೆ ದೇಶದ ಹೊರಗಿನ ಕಾರ್ಯಾಚರಣೆಗೆ, ದೇಶದ ಒಳಗಿನ ಕಾರ್ಯಾಚರಣೆಗಳಿಗೆ, ಭಯೋತ್ಪಾದನೆಯ ವಿರುದ್ಧ, ಸಮುದ್ರದ ಆಳದಲ್ಲಿನ ಕಾರ್ಯಾಚರಣೆಗಳು, ಹಿಮಾಲಯದ ತಪ್ಪಲಲ್ಲಿ, ಹಿಮಪರ್ವತಗಳಲ್ಲಿ, ಹೀಗೆ ಬೇರೆ ಬೇರೆ ಕಾರ್ಯಾಚರಣೆಗಳಿಗೆ ಬೇರೆ ಬೇರೆ ಕಮಾಂಡೋ ಪಡೆಗಳನ್ನ ಭಾರತ ಹೊಂದಿದೆ. ಅಂಥ ಕಮಾಂಡೋ ಪಡೆಗಳ ಬಗ್ಗೆ ಸಣ್ಣ ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆ ವಿಶೇಷ ಪಡೆಗಳ ಪಟ್ಟಿಯಲ್ಲಿ ನಾವು ಮೊದಲನೇದಾಗಿ ಪ್ಯಾರಾ SF ಬಗ್ಗೆ ನೋಡೋಣ. ಇಂಡಿಯನ್ ಆರ್ಮಿಯ ಪ್ಯಾರಾ ಸ್ಪೆಷಲ್ ಫೋರ್ಸ್ 1965ರಲ್ಲಿ ಸ್ಥಾಪನೆ ಆಯಿತು. ಕೌಂಟರ್ ಟೆರರಿಸಂ, ಶತ್ರುಗಳ ನೆಲದ ಒಳಗನುಗ್ಗಿ ಹೊಡೆಯೋದು, ಒತ್ತೆಯಾಳುಗಳನ್ನು ಬಿಡಿಸಿಕೊಂಡು ಬರುವುದು ಹಾಗೂ ಇನ್ನಿತರ ಯುದ್ಧವಲ್ಲದ ಸನ್ನಿವೇಶಗಳಲ್ಲಿ ಶತ್ರುಗಳ ನಡ ಮುರಿಯೋದಕ್ಕೆ ಈ ಪ್ಯಾರಾ SF ಅನ್ನು ಬಳಕೆ ಮಾಡ್ತಾರೆ. ಈ ಕಮಾಂಡೋ ಪಡೆಯನ್ನ ರೆಡ್ ಡೆವಿಲ್ಸ್, ಘೋಸ್ಟ್ ಆಪರೇಟರ್ಸ್, ಸೈಲೆಂಟ್ ಬ್ಲೇಡ್ಸ್ ಅಂತೆಲ್ಲ ಕರೆಯಲಾಗುತ್ತೆ. ಇದು ಭಾರತೀಯ ಸೇನೆಯ ಪ್ಯಾರಾಶೂಟ್ ರೆಜಿಮೆಂಟ್ನ ಒಂದು ಬೆಟಾಲಿಯನ್ ಆಗಿದೆ. ಈ ಕಮಾಂಡೋಗಳು ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ಪವನ್, ಆಪರೇಷನ್ ಕ್ಯಾಕ್ಟಸ್, ಆಪರೇಷನ್ ಜಿಂಜರ್, ಕಾರ್ಗಿಲ್ ಕದನ, 2015ರಲ್ಲಿ ಭಾರತ ಮ್ಯಾನ್ಮಾರಲ್ಲಿ ನಡೆಸಿದ ಕೌಂಟರ್ ಟೆರರ್ ಆಪರೇಷನ್ ಅಂತ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದೆ. ಇನ್ನು ಎರಡನೆಯದ್ದು ಮಾರ್ಕೋಸ್ ಪಡೆ. ಈ ಮಾರ್ಕೋಸ್ ಅಂದ್ರೆ ಮರೈನ್ ಕಮಾಂಡೋಸ್ ಅಂತ. ಇದು ಭಾರತೀಯ ನೌಕಾಪಡೆಯ ಅಲೈಟ್ ಸ್ಪೆಷಲ್ ಆಪರೇಷನ್ ಯೂನಿಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ತಂಡ ಮ್ಯಾರಿಟೈಮ್ ಆಪರೇಷನ್ಗಳಲ್ಲಿ, ಕಡಲ್ಗಳ್ಳರ ವಿರುದ್ಧದ ಹೋರಾಟಗಳಲ್ಲಿ ಹಾಗೂ ನೀರಿನ ಆಳದಲ್ಲಿನ ಆಪರೇಷನ್ಗಳಲ್ಲಿ ಸೈ ಅನ್ನಿಸ್ಕೊಂಡಿದೆ. ಈ ಪಡೆಯನ್ನ 1980ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ಈ ಮಾರ್ಕೋಸ್ಗಳು ಭಾರತದ ರಕ್ಷಣೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈ ಪಡೆಯನ್ನ ಅಮೆರಿಕದ ಸೀಲ್ ಪಡೆಗಳ ಮಾದರಿಯಲ್ಲಿ ರಚನೆ ಮಾಡಲಾಗಿದೆ. ಇವರು ಆಪರೇಷನ್ ಲೀಚ್ ಹಾಗೂ ಮುಂಬೈ ಮೇಲೆ ನಡೆದ ಭಯೋತ್ಪಾದಕರ ದಾಳಿಯ ಸಂದರ್ಭದಲ್ಲಿನ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಭಾರತೀಯ ವಾಯುಪಡೆಯಲ್ಲಿ ಗರುಡ ಹೆಸರಿನ ಕಮಾಂಡೋ ಫೋರ್ಸ್ ಕೂಡ ಒಂದಿದೆ. ಈ ಪಡೆಗಳು ಭಾರತದ ಏರ್ಬೇಸ್ಗಳ ರಕ್ಷಣೆ ಹಾಗೂ ಯುದ್ಧದ ಸಮಯದಲ್ಲಿ ಭಾರತೀಯ ಪೈಲಟ್ಗಳ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿವೆ. ಈ ಪಡೆಯಲ್ಲಿ 2,000 ಕಮಾಂಡೋಗಳಿದ್ದು 2004ರಲ್ಲಿ ಗರುಡ ಪಡೆಯನ್ನು ರಚನೆ ಮಾಡಿದರು. ಈ ಪಡೆಗಳು ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಆಪರೇಷನ್ಗಳಲ್ಲಿ ಭಾಗಿಯಾದ ಅನುಭವವನ್ನು ಕೂಡ ಹೊಂದಿವೆ. ಕಾಂಗೋದಲ್ಲಿ ನಮ್ಮ ಗರುಡ ಕಮಾಂಡೋಗಳು ಕಾರ್ಯನಿರ್ವಹಿಸಿದ್ದಾರೆ. ಇನ್ನು 4ನೆಯದು NSG. ಈ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅನ್ನ 1986ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇವರನ್ನ ಬ್ಲಾಕ್ ಕ್ಯಾಟ್ಸ್ ಅಂತ ಕೂಡ ಕರೀತಾರೆ. ಇದು ಕೌಂಟರ್ ಟೆರರಿಸಂ ಯೂನಿಟ್ ಆಗಿದ್ದು ಅಪಹೃತರ ಬಿಡುಗಡೆ, ಆಂಟಿ ಹೈಜಾಕ್ ಆಪರೇಷನ್ಗಳು ಹಾಗೂ ಭಯೋತ್ಪಾದಕರನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಈ ಪಡೆಯನ್ನ ವಿಶೇಷವಾಗಿ ಬಳಕೆ ಮಾಡಲಾಗುತ್ತೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನೆನಪಿರಬೇಕು, 2008ರಲ್ಲಿ ಮುಂಬೈ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ ಈ NSGನೇ ಅಲ್ಲಿದ್ದ ಭಯೋತ್ಪಾದಕರನ್ನ ನ್ಯೂಟ್ರಲೈಸ್ ಮಾಡಿದ್ದು ಹಾಗೂ ಆ ಹೋರಾಟದಲ್ಲಿ ನಾವು ನಮ್ಮ ಸಂದೀಪ್ ಉನ್ನಿಕೃಷ್ಣನ್ ಅವರನ್ನ ಕಳ್ಕೊಂಡಿದ್ದು. ಸಂದೀಪ್ ಉನ್ನಿಕೃಷ್ಣನ್ NSG ಕಮಾಂಡೋ ಆಗಿದ್ರು. ಹಾಗೆ ಈ ಪಟ್ಟಿಯಲ್ಲಿ ಕೋಬ್ರಾ ಕಮಾಂಡೋಗಳು ಕೂಡ ಕಾಣಿಸ್ತಾರೆ. ಇದು CRPF ನ ಪಡೆಯಾಗಿದ್ದು ಇದನ್ನ ಕಮಾಂಡೋ ಬೆಟಾಲಿಯನ್ ಫಾರ್ ರೆಸಲ್ಯೂಟ್ ಆಕ್ಷನ್ ಅಂತ ಕರೀತಾರೆ. ಈ ಪಡೆ ನಕ್ಸಲರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹಾಗೂ ಭಯೋತ್ಪಾದಕರು, ನುಸುಳುಕೋರರ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ಬಳಕೆ ಆಗುತ್ತೆ. ಈ ಪಡೆಗಳು ಜಂಗಲ್ ವಾರ್ಫೇರ್ ಮತ್ತು ಆಂಬುಷ್ ಅಟ್ಯಾಕಿಂಗ್ಗಳಲ್ಲಿ ಪರಿಣತಿಯನ್ನ ಪಡೆದಿರ್ತಾರೆ. ಈ ಪಡೆಯನ್ನ 2008ರ ಸೆಪ್ಟೆಂಬರ್ 12ನೇ ತಾರೀಕು ಸ್ಥಾಪನೆ ಮಾಡಲಾಯಿತು. ಇದು ದೇಶದ ಗೃಹ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ.
ಕೋಬ್ರಾ ಪಡೆಗಳ ನಂತರ ಕಾಣಿಸೋದು CRPF ನ ವ್ಯಾಲಿಕ್ಯಾಟ್. ಇದೊಂದು ಕ್ವಿಕ್ ಆಕ್ಷನ್ ಟೀಮ್. ಈ ಪಡೆಗಳನ್ನ ಭಯೋತ್ಪಾದಕರನ್ನ ನಿಗ್ರಹಗೊಳಿಸೋದಕ್ಕೆ ಅಂತಲೇ ಸಿದ್ಧಪಡಿಸಲಾಗಿದೆ. ಇವರು ಹೆಚ್ಚಾಗಿ ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೀತಿರೋ ಸರ್ಚ್ ಆಪರೇಷನ್ಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗಿಯಾಗ್ತಾ ಇರೋದು ಇದೇ CRPF ಪಡೆ. ಇನ್ನು ನಮ್ಮ ಕೆಲ ರಾಜ್ಯಗಳ ಪೊಲೀಸರು ಕೂಡ ಈ ರೀತಿಯ ಒಂದಷ್ಟು ಕಮಾಂಡೋ ಪಡೆಗಳನ್ನು ಹೊಂದಿದ್ದಾರೆ. ಅದರಲ್ಲೂ ಜಮ್ಮು ಕಾಶ್ಮೀರದ ಪೊಲೀಸರು ಸ್ಪೆಷಲ್ ಆಪರೇಷನ್ ಗ್ರೂಪ್ ಅನ್ನ ಹೊಂದಿದ್ದಾರೆ. ಈ ಪಡೆಗಳು ನಗರಗಳಲ್ಲಿ, ಪರ್ವತಗಳಲ್ಲಿ, ಕಾಡುಗಳಲ್ಲಿ ಅತಿ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಭಯೋತ್ಪಾದಕರನ್ನ ಗುರುತಿಸೋದು, ಅವರನ್ನ ನ್ಯೂಟ್ರಲೈಸ್ ಮಾಡೋ ಕಾರ್ಯಾಚರಣೆಗಳನ್ನ ಮಾಡ್ತಾರೆ. ಇದು ಸ್ಟೇಟ್ ಪೊಲೀಸ್ ಇಂಟೆಲಿಜೆನ್ಸ್ ಹಾಗೂ ಸೆಂಟ್ರಲ್ ಇಂಟೆಲಿಜೆನ್ಸ್ ನ ಮಾಹಿತಿಯ ಆಧಾರದಲ್ಲಿ ಕಾರ್ಯ ನಿರ್ವಹಿಸುತ್ತೆ. ಹಾಗೇನೆ SPG ಇದೆ. ಇದರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಈ ಪಡೆಗಳು ಭಾರತದ ಪ್ರಧಾನಮಂತ್ರಿಗಳ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿವೆ. ಇದನ್ನ 1984ರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ 85ರಲ್ಲಿ ಪ್ರಧಾನಿಯ ರಕ್ಷಣೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳೋದಿಕ್ಕೆ ಅಂತಲೇ ರಚಿಸಲಾಯಿತು. ಈ ತಂಡದಲ್ಲಿ IPS ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯ ಅತ್ಯುತ್ತಮ ಅಧಿಕಾರಿಗಳಿರ್ತಾರೆ. ಇವತ್ತಿಗೂ ಕೂಡ ಭಾರತದ ಪ್ರಧಾನಿ, ರಾಷ್ಟ್ರಪತಿಗಳ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿರುವುದು ಇದೇ SPG. ಇನ್ನು ಭಾರತದ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರ ಹತ್ಯೆಯ ನಂತರ ಅವರ ಕುಟುಂಬಕ್ಕೆ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾಗೆ ಕೂಡ ಈ SPG ಸೆಕ್ಯೂರಿಟಿಯನ್ನ ಕೊಡಲಾಗಿತ್ತು. ಇನ್ನು ಈ SPG ಕಮಾಂಡೋಗಳನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಮಿಳುನಾಡು ಕೇಡರ್ನ IPS ಅಧಿಕಾರಿ ವಿಜಯ್ ಕುಮಾರ್ ಅವರು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. SPG ರಚನೆಯಾದಾಗ ಅದರ ಮೊದಲ ಬ್ಯಾಚ್ ಅಲ್ಲಿ ಈ IPS ಅಧಿಕಾರಿ ವಿಜಯ್ ಕುಮಾರ್ ಕೂಡ ಇದ್ರು. ವಿಜಯ್ ಕುಮಾರ್ ಯಾರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಗೆಳೆಯರೆ. ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯ ಅಂತಿಮ ಹಂತವನ್ನ ನಿಭಾಯಿಸಿದ್ದು ಇದೇ ವಿಜಯ್ ಕುಮಾರ್ ಮತ್ತು ವೀರಪ್ಪನ್ ಅಂತ್ಯ ವಿಜಯ್ ಕುಮಾರ್ ಮತ್ತವರ ತಂಡದ ಕೈಯಲ್ಲೇ ಆಯಿತು. ಇನ್ನು ನಮ್ಮಲ್ಲಿ ಮತ್ತೊಂದು ಸ್ಪೆಷಲ್ ಕಮಾಂಡೋ ಗ್ರೂಪ್ ಇದೆ. ಅದನ್ನು ಸ್ಪೆಷಲ್ ಗ್ರೂಪ್ ಅಂತಲೇ ಕರೀತಾರೆ. ಇದು ಸಂಪೂರ್ಣವಾಗಿ ರಾ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಪಡೆಯನ್ನ 1980ರಲ್ಲಿ ಸ್ಥಾಪನೆ ಮಾಡಿದ್ರು. ಇದರ ಕೆಲಸ ಏನು ಅಂದ್ರೆ ನಮ್ಮದಲ್ಲದ ನೆಲದಲ್ಲಿ ನಿಂತು ಭಾರತೀಯ ಶತ್ರುಗಳನ್ನ ಅಲ್ಲೇ ನ್ಯೂಟ್ರಲೈಸ್ ಮಾಡೋದು. ಅಂದ್ರೆ ಶತ್ರು ದೇಶಕ್ಕೆ ನುಗ್ಗಿ ಹೊಡೆಯೋದು ಅಂತಾರಲ್ಲ, ಆ ಥರದ ಕೆಲಸವನ್ನ ಈ ಸ್ಪೆಷಲ್ ಗ್ರೂಪ್ ಮಾಡುತ್ತೆ. ಸಾಕಷ್ಟು ಬಾರಿ ಶತ್ರು ಸಂಹಾರ ಆದ ನಂತರ ಕೂಡ ಆ ಕೆಲಸವನ್ನು ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ಈ ಸ್ಪೆಷಲ್ ಗ್ರೂಪ್ ಆಗಲಿ ರಾ ಆಗಲಿ ಹೋಗೋದಿಲ್ಲ. ಅಷ್ಟೊಂದು ಸೀಕ್ರೆಟ್ ಆಗಿ ಅಲ್ಲಿ ಕೆಲಸಗಳನ್ನು ಮಾಡಿ ಮುಗಿಸಲಾಗುತ್ತೆ. ಗೆಳೆಯರೆ, NSG ಇರಲಿ, SPG ಇರಲಿ ಅಥವಾ ಬೇರೆ ಯಾವುದೇ ಕಮಾಂಡೋ ಪಡೆಯ ಯೋಧರು ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ವೀರಗತಿಯನ್ನ ಪಡೆದ್ರೆ ಅವರಿಗೆ ಮೆಡಲ್ಗಳು ಸಿಗುತ್ತವೆ, ರಿವಾರ್ಡ್ಗಳು ಸಿಗುತ್ತವೆ. ಆದ್ರೆ ಈ ರಾ ಮತ್ತು ಅದರ ಅಡಿಯಲ್ಲಿ ಕೆಲಸ ಮಾಡುವ ಸ್ಪೆಷಲ್ ಗ್ರೂಪ್ ಇದೆಯಲ್ಲ, ಇವರು ಶತ್ರು ನೆಲದಲ್ಲಿ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಹುತಾತ್ಮರಾದ್ರೆ ಅವರಿಗೊಂದು ಮೆಡಲ್ ಕೊಡೋದು ಬಿಡಿ, ಅವರು ನಮ್ಮವರು ಅಂತ ಹೇಳಿಕೊಳ್ಳೋ ಕೆಲಸವನ್ನ ಕೂಡ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಎಲ್ಲ ಐಡೆಂಟಿಟಿಯನ್ನ ನಾಶ ಮಾಡಿನೇ ಅವರನ್ನ ಶತ್ರು ದೇಶಗಳಿಗೆ ಇಂಜೆಕ್ಟ್ ಮಾಡಲಾಗಿರುತ್ತೆ. ಇನ್ನು ಇತ್ತೀಚೆಗೆ ಬಂದ ದುರಂಧರ್ ಸಿನಿಮಾ ಇದೆಯಲ್ಲ, ಅದರಲ್ಲಿ ಬರೋ ರಣವೀರ್ ಸಿಂಗ್ ಪಾತ್ರದ ಥರದ ಸಾಕಷ್ಟು ನೈಜ ಕ್ಯಾರೆಕ್ಟರ್ಗಳು ಪಾಕಿಸ್ತಾನದಲ್ಲಿ ಹಾಗೂ ಇನ್ನಿತರ ದೇಶಗಳಲ್ಲಿ ಭಾರತದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ, ಈ ಯಾವ ಮಾಹಿತಿಯು ಆ ಆಪರೇಷನ್ ಹೆಡ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೂ ಇಲ್ಲ. ಇನ್ನು ಇದಾದ ಮೇಲೆ ಹೈ ಆಲ್ಟಿಟ್ಯೂಡಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಕೂಡ ಒಂದು ತಂಡ ಬೇಕಲ್ಲ. ಅದಕ್ಕಾಗಿ 1962ರ ನಂತರ ಒಂದು ವಿಶೇಷ ಪಡೆಯನ್ನು ರಚನೆ ಮಾಡಲಾಯಿತು. ಅದರ ಹೆಸರು ಸ್ಪೆಷಲ್ ಫ್ರಾಂಟಿಯರ್ ಫೋರ್ಸ್, SFF. ನಿಮ್ಮಲ್ಲಿ ಕೆಲವರಿಗಾದರೂ ನೆನಪಿರಬೇಕು, 2020-21ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ಸಂಘರ್ಷ ಉಂಟಾದ ಸಂದರ್ಭದಲ್ಲಿ ಬ್ಲಾಕ್ ಟಾಪ್ಗಾಗಿ ಒಂದು ಹಾವು ಏಣಿ ಆಟ ನಡೀತು. ಸಾಕಷ್ಟು ವರ್ಷಗಳ ಕಾಲ ಬ್ಲಾಕ್ ಟಾಪ್ ಪ್ರದೇಶವನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ಚೈನಾದಿಂದ ಅದನ್ನ ಕಿತ್ತುಕೊಂಡಿದ್ದು ಹಾಗೂ ಅದನ್ನ ಭಾರತಕ್ಕೆ ಸೇರೋ ಹಾಗೆ ಮಾಡಿದ್ದು ಈ SFF ಪಡೆಗಳು. ಬ್ಲಾಕ್ ಟಾಪ್ ಭಾರತದ ವಶ ಆದ ನಂತರ ಚೈನಾ ತನ್ನ ನಿಲುವನ್ನೇ ಬದಲಿಸಿತು. ಅವರು ಸೇನೆಯನ್ನ ಹಿಂಪಡೆಯೋ ಮಾತುಗಳನ್ನು ಶುರು ಮಾಡಿದ್ರು. ಇನ್ನು ಈ SFF ಪಡೆಯಲ್ಲಿ ಗೂರ್ಖಾಗಳು ಮತ್ತು ಟಿಬೆಟನರಿದ್ದಾರೆ. ಗುಡ್ಡಗಾಡು ಪ್ರದೇಶಗಳ ಅನುಭವ ಅವರಿಗಿರೋದ್ರಿಂದ SFF ಟೀಮ್ಗಾಗಿ ಅವರನ್ನ ಟ್ರೈನ್ ಮಾಡಲಾಗುತ್ತೆ. ಹೈ ಆಲ್ಟಿಟ್ಯೂಡ್ ಅಲ್ಲಿ ಆಪರೇಷನ್ಗಳನ್ನು ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಎನರ್ಜಿನೂ ಬೇಕು. ಹೀಗಾಗಿ ಹೈ ಆಲ್ಟಿಟ್ಯೂಡ್ ಅಲ್ಲಿ ವಾಸ ಮಾಡೋ ಜನರನ್ನೇ ಈ ತಂಡಕ್ಕೆ ಆಯ್ಕೆ ಮಾಡ್ಕೋತಾರೆ. ಇದರ ಜೊತೆಗೆ ಟಿಬೆಟನರಿಗೆ ಚೈನಾ ತಮ್ಮ ನೆಲನ ಕಿತ್ತುಕೊಂಡಿದೆ ಅನ್ನೋ ಅಸಹ್ಯ
ಉತ್ಸಾಹನೇ ಬೇರೆ ಇದೆ. ಹೀಗಾಗಿ ಅವರು ಚೈನಾದ ವಿರುದ್ಧ ಹೆಚ್ಚಿನ ರೋಷಾವೇಶವನ್ನು ಪ್ರದರ್ಶಿಸ್ತಾರೆ. ಯುದ್ಧದ ಸಂದರ್ಭಗಳಲ್ಲಿ, ಸಂಘರ್ಷದ ಸಮಯದಲ್ಲಿ ಇದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಈ SFF ಯಾವಾಗಲೂ ಕೂಡ ಆಕ್ಟಿವ್ ಆಗಿರೋದಿಲ್ಲ. ಹಿಮಾಲಯದಲ್ಲಿ ಅತಿ ಅವಶ್ಯಕ ಸಂದರ್ಭಗಳಲ್ಲಿ ಮಾತ್ರ ಈ ಸ್ಪೆಷಲ್ ಫ್ರಾಂಟಿಯರ್ ಫೋರ್ಸ್ ಅನ್ನ ಆಕ್ಟಿವ್ ಮಾಡಲಾಗುತ್ತೆ. ಗೆಳೆಯರೆ, ಇವುಗಳ ಜೊತೆ ರಾಜ್ಯಗಳಲ್ಲಿ ಕೂಡ ಸಾಕಷ್ಟು ಸ್ಪೆಷಲ್ ಫೋರ್ಸ್ಗಳಿವೆ. ಆಯಾ ಕಾರ್ಯಾಚರಣೆಗಳಿಗೆ ಅನುಗುಣವಾಗಿ ಅದನ್ನು ಸ್ಥಾಪನೆ ಮಾಡಲಾಗುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಇತ್ತು. ವೀರಪ್ಪನ್ ಹಿಡಿಯುವ ಕಾರ್ಯಾಚರಣೆಗೆ ಅಂತಲೇ STF ಅನ್ನು ಕೂಡ ಸ್ಥಾಪನೆ ಮಾಡಲಾಗಿತ್ತು. ಹಾಗೆ ಆಂಟಿ ಟೆರರ್ ಸ್ಕ್ವಾಡ್ ಇದೆ. ಹೀಗೆ ಸಾಕಷ್ಟು ಪಡೆಗಳಿವೆ. ಆದರೆ ಅವೆಲ್ಲವುಗಳ ಪೈಕಿ ಅತಿ ಹೆಚ್ಚು ಮಹತ್ವವನ್ನು ಹೊಂದಿರೋದು ಈ ಮೇಲೆ ತಿಳಿಸಿದ ಕಮಾಂಡೋ ಪಡೆಗಳು. ಇದು ಗೆಳೆಯರೆ ಭಾರತದಲ್ಲಿನ ಸ್ಪೆಷಲ್ ಫೋರ್ಸುಗಳ ಕುರಿತಾದ ಒಂದು ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.